ಎಚ್ ಎನ್ ಸೈನ್ ಯೂಟ್ಯೂಬಿಗೆ ತಮಗೆಲ್ಲರಿಗೂ ಸ್ವಾಗತ. ಮಾನ್ಯರೇ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಧಾರವಾಡ ತನ್ನ ಹುಬ್ಬಳ್ಳಿ ಶಹರ ಘಟಕದ 5ನೇ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಇದೇ ತಿಂಗಳ 12/1/2025 ರವಿವಾರದಂದು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವಂತಹ ಶ್ರೀ ಕನಕದಾಸ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಶರಣಪ್ಪ ಕೊಟಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಚುಟುಕು ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದಂತಹ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿಯವರು ಪ್ರಕಟಿಸಿದ್ದಾರೆ. ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನು ಅಧಿಕೃತವಾಗಿ ಆಹ್ವಾನಿಸಬೇಕು ಎನ್ನುವಂಥ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದಂತಹ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಾನು ಡಾಕ್ಟರ್ ಎಚ್ ಎಚ್ ನದಾಫ್ ಮತ್ತು ಜಾನಪದ ವಿದ್ವಾಂಸರಾದಂಥ ಡಾಕ್ಟರ್ ರಾಮು ಮುಲ್ಗಿ ಮತ್ತು ಜನಶ್ರೇಯ ಫೌಂಡೇಶನ್ನ ರಾಜ್ಯಾಧ್ಯಕ್ಷರಾದಂಥ ಶ್ರೀ ವಿ ಜಿ ಪಾಟೀಲ್ ಹಾಗೂ ಕಲಾವಿದರಾದಂಥ ಶ್ರೀ ಶ್ರೀವಾನಂದ ಬೆಂಗೇರಿ ಅವರ ನೇತೃತ್ವದಲ್ಲಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರನ್ನು ಕಂಡು ಅವರಿಗೆ ಕರ್ನಾಟಕ ಧ್ವಜದ ಶಾಲು ಹೊದಿಸಿ ಸನ್ಮಾನ ಮಾಡಿ ಆಹ್ವಾನ ಪತ್ರಿಕೆಯನ್ನು ನೀಡಿ ಅಧಿಕೃತವಾಗಿ ಆಹ್ವಾನಿಸಿದೆವು. ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಶರಣಪ್ಪ ಕೊಟಗಿಯವರು ಶಿಕ್ಷಣ ಪ್ರೇಮಿಗಳಾಗಿದ್ದು ಕವಿಗಳಾಗಿಯೂ ಸಹ ತಮ್ಮ ಸಾಹಿತ್ಯ ಚಟುವಟಿಕೆಯನ್ನು ಈ ಲೋಕಕ್ಕೆ ಪರಿಚಯಿಸಿದ್ದಾರೆ. ಇವರು ಉತ್ತಮ ಆಡಳಿತಗಾರರ ಆಗಿರುವುದರೊಂದಿಗೆ ಸಿನಿಮಾ ನಿರ್ಮಾಪಕರೂ ಸಹ ಆಗಿದ್ದಾರೆ. ಇವರ ನಿರ್ಮಾಣದಲ್ಲಿ ಮೂಡಿಬಂದಂತಹ ದಾರಿ ಯಾವುದಯ್ಯ ವೈಕುಂಠಕ್ಕೆ ಎನ್ನುವಂಥ ಸಿನಿಮಾ 1920-21 ಕಾಲಘಟ್ಟದಲ್ಲಿ 100ಕ್ಕೂ ಅಧಿಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಬಾಚಿಕೊಂಡು ಹೆಸರು ಮಾಡಿದ್ದನ್ನು ನಾವೆಲ್ಲ ನೆನೆಯಬಹುದು. ಇಂತಹ ವ್ಯಕ್ತಿ ಈ ಹಿಂದೆ ಮಹಾಕೂಟೇಶ್ವರ ಪಬ್ಲಿಕೇಶನ್ ಎಂದು ಹೆಸರು ಮಾಡಿದಂತಹ ಆ ಪಬ್ಲಿಕೇಶನ್ನ ಕುಡಿ ಇವರಾದಂಥ ಡಾಕ್ಟರ್ ಶರಣಪ್ಪ ಕೊಟಗಿಯವರು ಸ್ವಾತಂತ್ರ್ಯ ಹೋರಾಟಗಾರರ ಮಗನಾಗಿರುವುದು ನಮಗೆ ಹೆಮ್ಮೆ. ಅವರಲ್ಲಿ ಮಾನವೀಯತೆ ಮತ್ತು ಪ್ರೀತಿ, ಪ್ರೇಮ, ಅಂತಃಕರಣ ಅನ್ನುವಂಥದ್ದು ತುಂಬ ಗಾಢವಾದಂಥ ಮನೆ ಮಾಡಿದ್ದು ಅವರ ಸಾಮಾಜಿಕ ಚಟುವಟಿಕೆಗಳು ಈಗಲೂ ಸಹ ನಿರಂತರವಾಗಿ ನಡೆಯುತ್ತಾ ಇದ್ದಾವೆ. ಇವರು ಗಾಂಧಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ರಾಜ್ಯ ನಿರ್ದೇಶಕರಾಗಿ, ಪ್ರಿಯದರ್ಶಿನಿ ವಿವಿಧೋಶ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಶರಣಪ್ಪ ಕೊಟಗಿ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಕಾರ್ಯ ಮಾಡಿದ್ದು, ಆ ಮೂಲಕ ಸಮಾಜ ಸೇವೆಯನ್ನು ಮಾಡಿರುವುದು ಗಣನೀಯವಾಗಿದೆ. ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರುವುದಕ್ಕೆ ಅವರಿಗೆ ಹೇಗೆ ಅನಿಸುತ್ತಿದೆ ಎನ್ನುವುದನ್ನು ಅವರ ಮನದಾಳದ ಮಾತುಗಳನ್ನು ಈಗ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುಟುಕು ಸಾಹಿತ್ಯನ ಸರ್ವಾಧ್ಯಕ್ಷ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನಿಸ್ತದೆ? ಬಹಳ ಸಂತೋಷದ ವಿಷಯ. ಸಾಹಿತ್ಯ ಎಂಬುದು ಬಹಳ ದೊಡ್ಡದು. ಕರ್ನಾಟಕ ಚುಟುಕು ಸಾಹಿತ್ಯದ ಸರ್ವಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು 24 ವರ್ಷದ ಹಿಂದೆ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿನಡಿಯಲ್ಲಿ ಶ್ರೀ ಬಸವೇಶ್ವರ ಪಬ್ಲಿಕೇಶನ್ಸ್ ನಡಿಯಲ್ಲಿ ಹಲವು ಪುಸ್ತಕಗಳನ್ನು ಜನಗಳಿಗೆ ಓದುವಂಥ ಆಸಕ್ತಿ ಉಳ್ಳಂಥ ಹಲವು ಪುಸ್ತಕಗಳನ್ನು ನಾವು ಹೊರಗೆ ತಂದಿದ್ದೇವೆ. ಅದರಲ್ಲಿ ಕೆಲವು ಪ್ರಮುಖವಾದದ್ದೆಂದರೆ ಶಿಕ್ಷಕ ರಾಷ್ಟ್ರಾಧ್ಯಕ್ಷ, ಶಿಕ್ಷಕ ದರೊಬ್ಬರ ಸ್ವತ್ತು, ಹಾಗೆ ಗಾಂಧೀಜಿ ಎಲ್ಲ ಕಾಲದ ವಿಸ್ಮಯ, ಚಿನ್ನದ ಗಟ್ಟಿ, ವೀರಣ್ಣ ಮತ್ತಿಗಟ್ಟಿ, ಹೀಗೆ ಹಲವು ಪುಸ್ತಕಗಳನ್ನು ಹೊರಗೆ ತರುವುದಷ್ಟೇ ಅಲ್ಲ, ಪ್ರತಿಧ್ವನಿ ಎಂಬ ಪತ್ರಿಕೆಯನ್ನು ಕನಿಷ್ಠ 18-20 ವರ್ಷದವರೆಗೆ ನಾವು ನಡೆಸಿದ್ದೇವೆ. ನನ್ನನ್ನು ಈ ಚುಟುಕು ಸಾಹಿತ್ಯದ ಸರ್ವಾಧ್ಯಕ್ಷನೆಂದು ಆಯ್ಕೆ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದ ಸಮಸ್ತ ಜನತೆಗೆ ನಾನು ಮೊದಲು ಕೃತಜ್ಞತೆಗಳನ್ನು ಅರ್ಪಿಸುತ್ತೀನಿ. ಈ ಚುಟುಕು ಸಾಹಿತ್ಯದ ಎಲ್ಲ ಪದಾಧಿಕಾರಿಗೆ, ಸಾಹಿತಿಗಳಿಗೆ, ಸಾಹಿತ್ಯದ ತವರೂರು ನಮ್ಮ ಜಿಲ್ಲೆ ಗದಗ ಇರಲಿ, ಧಾರವಾಡ ಇರಲಿ, ಹಾವೇರಿ ಇರಲಿ, ತನ್ನದೇ ಆದ ಮಹತ್ವ ಹೊಂದಿದೆ. ಆದರೆ ನಾನು ಈ ಮೂಲಕ ಸರ್ವಾಧ್ಯಕ್ಷನಾಗಿ ಸರ್ಕಾರದಲ್ಲಿ ನನ್ನದೊಂದು ಮನವಿ, ಚುಟುಕು ಸಾಹಿತ್ಯ 14 ವರ್ಷಗಳ ಕಾಲದಿಂದ ಭಾಳ ದೊಡ್ಡ ಸೇವೆಯನ್ನು ಮಾಡ್ತಾ ಬಂದಿದೆ. ಹೊರದೇಶದಲ್ಲಿ ಕೂಡ ತನ್ನ ಸಾಹಿತ್ಯದ ಸೇವೆಯನ್ನು ಮಾಡಿದ್ದರಿಂದ ಸರ್ಕಾರ ಇದಕ್ಕೆ ಹೆಚ್ಚಿನ ಆರ್ಥಿಕ ಸಹಾಯ ಕೊಡಬೇಕು. ಅಲ್ಲಲ್ಲಿ ಚುಟುಕು ಸಾಹಿತ್ಯ ಭವನ ರಚಿಸಿ ಸಾಹಿತ್ಯಕ್ಕೆ ಹೆಚ್ಚು
ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಧನ್ಯವಾದ ಸರ್, ತಮಗೆ ಅಭಿನಂದನೆಗಳು. ಅಭಿನಂದನೆಗಳು.